ಹಂಗೆ ಕಾಡು ದಾರಿ ಒಳಗೆ ಸಾಗಿದ ಬಳಿಕ ನಮ್ಮ ಊರನವ್ರು ಒಬ್ರು ನೋಡ್ರಿ ಚಪ್ಪಲ್ ಇಲ್ದೆ ಆ ಸಲ ನಮ್ಮ ಊರಿಗೆ ನಡ್ಕೋತ ಹೋಗಿರು. ಆದ್ರೆ ಈ ಸಲ ವೆಂಕಟಾಪುರದಿಂದ ಚಪ್ಪಲ್ ಇಲ್ದೆ ನಡ್ಕೋತ ಬರಾಕತ್ತೇನೆ. ಈಗ ನಾವು ನಡ್ಕೋತ ಹೊಂಟದ್ರಿ ಕಾಡ್ನ್ಯಾಗ. ಮತ್ತು ಕಾಡ್ನ್ಯಾಗ ಒಂದು ಕಡೆ ಸೊಪ್ಪೆ ಹಾದಿನೂ ಬರ್ಬೋದು, ಚಲೋ ಹಾದಿನೂ ಬರ್ಬೋದು ರೀ. ಮತ್ತು ಅದ್ರೊಳಗೆ ಸ್ವಲ್ಪ ಕಠಿಣ ಹಾದಿನೂ ಬರ್ಬೋದು, ಬರ್ತೈತೆ ರೀ. ಮತ್ತು ಆಮೇಲೆ ಇನ್ನೂ ದೂರ ಐತ್ರಿ ಸಿರ್ಸೈಲಕ್ಕೆ ಹೋಗೋದು. ಬಹುಶಃ ವಸ್ತಿ ಮಾಡಿ ಹೋಗಂಗೆ ಕಾಣ್ತೈತಿ. ಅಲ್ಲಿ ಹಂಗೆ ನಾವು ಈಗ ಅದು ಎಂತಾರೆ ಡಂಗ್ ಮಲ್ಲನ್ ಬಾಯ್ ಅಲ್ಲಿನ ಬಂದೆ, ಹೋಗೇ ಇಲ್ಲ ನಾವು. ನಾ ಈಗ ಹೊಂಟದ್ವಿ ನಡ್ರಿ, ಹೊರಗೆ ತೋರಿಸ್ತೀವಿ. ಈಗ ಇಲ್ಲೆಲ್ಲಿಪ್ಪ ಅಂದ್ರೆ ಹಿಂಗೆ ಕಲ್ಲು ನೋಡ್ತಿರಲ್ಲ, ಆ ಕಲ್ಲುಗಳು ಯಾಕೆ ಇಡ್ತಾರಪ್ಪ ಅಂದ್ರೆ ಏನೋ ತಮ್ಮ ಒಂದು ಇಚ್ಛೆ ಪೂರ್ತಿ ಆಕೈತೆ ಅಂತ ಹೇಳಿ ಆ ಕಲ್ಲುಗಳನ್ನು ಇಡ್ತಾರೆ ರೀ. ಅವ್ರದ್ದೊಂದು ನಂಬಿಕೆ ರೀ. ಹಂಗೆ ಹಿಂಗೆ ನೋಡ್ರಿ ಯಾವ ರೀತಿ ಒಂದೊಂದು ಅವ್ರಿಗೇನೋ ಇಷ್ಟ ಅಂತೇಳಿ ಒಂದು ಅರಿವಿ ಕಟ್ಟಿ ಅರಿವಿ ಒಳಗೆ ಏನೋ ಒಂದು ಹಾಕ್ಯಾರ, ಕಲ್ಲು ಹಾಕಿರ್ಬೋದು ಅನ್ಸತ್ರಿ ನನಗೆ. ಕಲ್ಲ ಅಂದ್ರೆ ಅವ್ರದ್ದೊಂದು ಏನರೇ ಒಂದು ಬೇಡ್ಕೊಂಡಿದ್ದ ಇಷ್ಟಾರ್ಥ ಪೂರ್ತಿ ಆಗಲಿ ಅಂತೇಳಿ ಈ ರೀತಿ ಕಟ್ಟಿ ಹೋಗಿರ್ತಾರೆ. ಅವ್ರವ್ರ ಭಕ್ತಿ ಅವ್ರವ್ರಿಗೆ ಬಿಟ್ಟಿದ್ರು ಮೊದಲೇ. ಅಂದ್ರೆ ಅವಾಗ ಈ ಕಾಡಿನಾಗ ಈ ರೀತಿ ಹಾದಿ ಇದ್ದಿದ್ದಿಲ್ಲ. ಎಲ್ಲ ಜನ ಹೋಗಿ ಹಾದಿಯನ್ನು ಮಾಡ್ಯಾರ. ಅದ್ರೊಳಗೆ ಕರೆಂಟು ಹೇಳೋದಾರೆ. ಇವಂಗೆ ಬರ್ಬರ್ತಾ ಅಂದ್ರೆ ಹೆಂಗೆ ಮಂದಿ ಹೆಚ್ಚಾಗತ್ತಲ್ಲ ಹಂಗೆ ಅಭಿವೃದ್ಧಿ ಕೆಲಸಗಳು ಆಗಕತ್ತಾವ್ರಿ. ಅಲ್ಲೆಲ್ಲೆಲ್ಲ ಎಲ್ಲ ಕಡೆ ನೀರು ಸಿಗತ್ತಾವ್ರಿ, ಮೊದಲು ಸಿಗ್ತಿದ್ದಿಲ್ಲ. ಕಾಡು ದಾರಿ ಒಳಗೆ ನಮ್ಮ ಪಯಣ ಹಂಗೆ ಮುಂದೆ ಸಾಗಿತ್ತು. ಸಾಗುವಾಗ ಒಂದು ಕಡೆ ಇಳಕಲ್ ಬಂದ್ರೆ ಒಂದು ಕಡೆ ಏರ್ ಬರ್ತಿತ್ತು. ಅಂದ್ರೆ ನಲ್ಲ ಮಲ್ಲಕ್ಕಿ ಕಾಡವನ್ನ ದಾಟಿ ಹೋಗಿಬೇಕಾಗಿರ್ತೈತಿ ನಾವು. ಹಂಗೆ ಇಲ್ಲಿ ಚಾಕ್ಲೇಟ್ ತೊಗೊಂಡು ಹಂಗೆ ನಡ್ಕೋತ ಮುಂದೆ ಹೋದಿವ್ರಿ. ಮುಂದೆ ಹೋದ ಬಳಿಕ ಇನ್ನು ನಮ್ಗೆ ಸಿಗೋದು ಯಾವುದಪ್ಪ ಅಂದ್ರೆ ಡಂಕ್ ಮಲ್ಲನ್ ಬಾವಿ ಇರ್ತಾರೆ ರೀ. ಆ ಬಾವಿಯನ್ನು ನೋಡೋನು ನಡ್ರಿ.